ಬೇಕು ಅಂದ್ರೆ ಎಷ್ಟು ರಿಚ್ ಲುಕ್ ಕೊಡುತ್ತೆ ಈ ಸ್ಯಾರಿ ಅಂದ್ರೆ ತುಂಬಾ ರಿಚ್ ಲುಕ್ ಕೊಡುತ್ತೆ. ಕಮ್ಮಿ ಬಜೆಟ್ ಅಲ್ಲಿ ರಿಚ್ ಆಗಿ ಕಾಣಿಸುವಂತ ಸ್ಯಾರಿ. ನಮ್ಮ ಅತ್ತೆಗೆ ನನ್ಗೆ ಯಾವ ಕಲರ್ ಇಷ್ಟ ಆಗತ್ತೆ ಅಂತ ಗೊತ್ತು. ಅಂದ್ರೆ ಆ ಪ್ಯೂರ್ ಅಲ್ಲ, ಬಟ್ ಕ್ವಾಲಿಟಿ ಮಾತ್ರ ಹಂಗೆ ಅನ್ಸುತ್ತೆ, ರಿಪ್ಲಿಕಾ. ನಮ್ಮಮ್ಮ ಹೆಂಗೆ ಅಂದ್ರೆ ಸ್ಯಾರಿ ತಂದ್ರೆ ನನಗೂ ತರ್ತಾರೆ, ಅತ್ತಿಗೆಗೂ ತರ್ತಾರೆ. ಅವ್ರಿಗೆ ತಗೋತಾರೋ ಇಲ್ವೋ ನಮ್ಮಿಬ್ರಿಗೆ ಮಾತ್ರ ತರ್ತಾರೆ. ನಮ್ಮಮ್ಮ ಇದನ್ನ ಗೋಣಿ ಚೀಲ ಲೆನಿನ್ ಸ್ಯಾರಿ ಅವಾಗ ಟ್ರೆಂಡಲ್ಲಿ ಇತ್ತು. ಯಾವಾಗ ಅದಕ್ಕೆ ಯಾರ ಮನೇಲಿ ಈ ತರ ಸ್ಯಾರಿ ಇದೆ ಕಮೆಂಟ್ ಮಾಡಿ, ಯಾಕಂದ್ರೆ ಎಲ್ಲಾರ ಮನೇಲೂ ಇರುತ್ತೆ. ಇದೆಲ್ಲ ತಗೊಂಡಿದ್ದು ಚಿಕ್ಕಪೇಟೆಲೆ. ಶಿನಾನ್ ಮೆಟೀರಿಯಲ್ ಅಂತಾರಲ್ಲ, ಆ ತರ ಮೆಟೀರಿಯಲ್ ಇದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸೀರೆ ಇಟ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಅಶ್ವಿನಿ ಬರ್ತಾಳೆ, ಈಗ ಹೇಳ್ತಾಳೆ ನೋಡಿ. ಸೊ ನಮ್ದು ಎಲ್ಲಾ ಸೀರೆಗಳನ್ನ ಇಟ್ಕೊಂಡು ನಾವು ಏನು ಮಾಡ್ತಾ ಇದ್ದೀವಿ ಅಶ್ವಿನಿ? ನಮ್ದು ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ ತೋರಿಸ್ತಾ ಇದ್ದೀವಿ. ಇದರಲ್ಲಿ ಇಬ್ರದ್ದು ಇದೆ, ಇಬ್ರು ಒಂದೊಂದು ಟ್ವಿನ್ನಿಂಗ್ ಮಾಡೋದಕ್ಕೆ ಅಂತ ಜೊತೆಗೆ ತಗೊಂಡಿದೀವಿ, ಅದೆಲ್ಲಾನು ಇದೆ. ಸೊ ಒಂದೊಂದೇ ಕಲೆಕ್ಷನ್ ತೋರಿಸ್ತೀವಿ. ಟ್ವಿನ್ನಿಂಗ್ ಮಾಡಕ್ಕೆ ಅಂತ ತಗೊಂಡಿದೀವಿ, ಬಟ್ ಮಾಡಿಲ್ಲ. ನಾನು ಹಾಕಿದ್ದೀನಿ, ನಮ್ಮ ಅದಕ್ಕೆ ಅವ್ರ ಊರಲ್ಲಿ ಫಂಕ್ಷನ್ ಹಾಕಿದ್ದೀನಿ, ನಾನು ನಮ್ಮ ಮನೇಲಿ ಫಂಕ್ಷನ್ ಹಾಕಿದ್ದೀನಿ, ಆ ಥರ. ಸೊ ಒಂದೊಂದೇ ಸ್ಯಾರಿ ಕಲೆಕ್ಷನ್ ತೋರಿಸ್ತೀವಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನಮ್ಮ ಫ್ಯಾನ್ಸಿ ಅಂದ್ರೆ ನಾವು ತುಂಬಾ ಜಿಗಿ ಜಿಗಿ ಅನ್ನೋದು, ತುಂಬಾ ಟ್ರಾನ್ಸ್ಪರೆಂಟ್ ಇರೋದು, ಆ ಥರ ಎಲ್ಲ ಬಟ್ಟೆ ನಾವು ಯೂಸ್ ಮಾಡಲ್ಲ. ಸೊ ನಾವು ಸಿಂಪಲ್ ಆಗಿ ನಾರ್ಮಲ್ ಆಗಿರೋವಂಥ ಸ್ಯಾರೀಸ್ನೇ ತೊಗೊಂಡಿರೋದು. ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಾನೊಂದಷ್ಟು ಇಟ್ಕೊಂಡಿದ್ದೀನಿ, ನಮ್ಮ ಅದಕ್ಕೆ ಅಲ್ಲೊಂದಷ್ಟು ಇಟ್ಕೊಂಡಿದ್ದಾರೆ. ಸೊ ಒಂದೊಂದೇ ಸ್ಯಾರಿ ತೋರಿಸ್ತಾ ಹೋಗ್ತೀವಿ ನೋಡಿ. ಇಲ್ಲಿ ಇಬ್ರದ್ದು ಕಲೆಕ್ಷನ್ಸ್ ಇದೆ. ಫಸ್ಟ್ ಸ್ಯಾರಿ ಆರೆಂಜ್. ನನಗೆ ಇದು ತುಂಬ ಇಷ್ಟ ಆಯಿತು ಸ್ಯಾರಿ, ಅಶ್ವಿನಿದು. ಇದು ನೋಡಿ ಬ್ಲೌಸ್. ಇದು ಯಾವಾಗ ತೊಗೊಂಡಿದ್ದು ಅಶ್ವಿನಿ? ಇದು ಆಯಿತು 2 ಇಯರ್ಸ್ ಆಯಿತು ತೊಗೊಂಡು. ಒಂದೇ ಥರದ್ದು 3 ಸ್ಯಾರಿ ತೊಗೊಂಡಿರೋದು, ಯಾಕೆಂದರೆ ತುಂಬ ಚೆನ್ನಾಗೈತೆ ಅಂತ. ಸೊ ಜಾರ್ಜೆಟ್ ಮೆಟೀರಿಯಲ್ ಟೈಪ್ ಇದೆ. ಶಿನಾನ್ ಮೆಟೀರಿಯಲ್ ಅಂತಾರಲ್ಲ, ಆ ಥರ ಮೆಟೀರಿಯಲ್ ಇದು. ಇದು ಬಂದು ಒಂದೇ ಸರಿ 1 ಇಯರ್ ನಾನು ಶಾಪಿಂಗ್ ಹೋಗಿರಲಿಲ್ಲ. ಆವಾಗ ನನ್ನ ಹಸ್ಬೆಂಡು ಆ್ಯನಿವರ್ಸರಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದೇ ಸರಿ ಇದು ಎಲ್ಲ ಕೊಡಿಸಿದ್ದು. ಇದನ್ನೆಲ್ಲ ಜಾಸ್ತಿ ಹಾಕಿಲ್ಲ, ಒನ್ ಟೈಮ್ ಅಷ್ಟೇ ಹಾಕಿರೋದು. ಬಟ್ ಆದರೆ ಬೇಕು ಅಂದರೆ ಎಷ್ಟು ರಿಚ್ ಲುಕ್ ಕೊಡುತ್ತೆ ಈ ಸ್ಯಾರಿ ಅಂದರೆ ತುಂಬ ರಿಚ್ ಲುಕ್ ಕೊಡುತ್ತೆ ಅಲ್ಲ. ಅದಕ್ಕೆ ನನಗೆ ಹಾಕೊಂಡಾಗ ತುಂಬ ಇಷ್ಟ ಆಯಿತು. ಇದು ಲ್ಯಾವೆಂಡರ್ ಕಲರ್ದು ಚೆನ್ನಾಗಿದೆ, ಎಲ್ಲ ಲೈಟ್ ಕಲರ್. ಆ್ಯಕ್ಚುಲಾಗಿ ಏನು ಅಂದರೆ ನಾನು ಇದನ್ನು ಸಿಲ್ಕ್ ಸ್ಯಾರಿಲಿ ಈ ಕಲರ್ ತೊಗೋಬೇಕು ಅಂತ ನನಗೆ ತುಂಬ ಇಷ್ಟ. ಬಟ್ ಆದರೆ ಸಿಲ್ಕಿಗೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗಲ್ಲೇ. ಸೊ ಈ ಸ್ಯಾರಿ ತೊಗೊಂಡೆ, ಬಟ್ ಅಷ್ಟಾಗೇನು ನಾನು ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಅಲ್ಲ. ಅದಕ್ಕೆ ಇದರಲ್ಲಿ ಅದ್ರಷ್ಟೇನು ಚೆನ್ನಾಗಿ ಅದ್ರಷ್ಟು ಆರೆಂಜ್ ಅಷ್ಟು ಚೆನ್ನಾಗಿ ಕಾಣಿಸಿಲ್ಲ, ಬಟ್ ಆರೆಂಜ್ ಇದೆ ಬ್ರೈಟ್. ಇದ್ರಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿರಲಿಲ್ಲ. ಸೊ ಅದಕ್ಕೆ ನನ್ನ ಹತ್ರ ಈ ತರ ಸಿಲ್ಕ್ ಸ್ಯಾರಿ ತಗೊಂಡಿಲ್ಲ, ಡ್ರಾಪ್ ಮಾಡಿದ್ದೀನಿ. ಇದೆಲ್ಲ ತಗೊಂಡಿದ್ದು ಚಿಕ್ಕಪೇಟೆಲೆ. ಇದು ನನ್ನ ಲಾಸ್ಟ್ ಇಯರ್ ಆನಿವರ್ಸರಿ ಸ್ಯಾರಿ. ಹೌದಾ? ಆನಿವರ್ಸರಿಗೆ ಹೋದಾಗಲೇ ತಗೊಂಡಿದ್ದು, ಆನಿವರ್ಸರಿಗೆ ಅಂತ. ಚೆನ್ನಾಗೈತೆ, ಓಪನ್ ಮಾಡಿ. ತುಂಬ ಚೆನ್ನಾಗಿದೆ. ಇದನ್ನ ಹಾಕಿದ್ದೀನಿ, ತುಂಬ ಸರಿ ಹಾಕಿದ್ದೀನಿ ನಾನು. ಅಂದರೆ ನಾನು ರೆಗ್ಯುಲರ್ ಆಗಿ ಟ್ಯೂಸ್ಡೇ ಫ್ರೈಡೇ ನಮ್ಮ ಮನೇಲಿ ಇದ್ದಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಎವ್ರಿ ಈವ್ನಿಂಗು, ಮತ್ತು ಚತುರ್ಥಿ ಟೈಮಲ್ಲಿ ಹೋಗ್ತಿದ್ದೆ ಮಾರ್ನಿಂಗು. ಸೊ ಆವಾಗ ಸ್ಯಾರಿಗಳು ಹಾಕ್ಕೊತಿದ್ದೆ ಜಾಸ್ತಿ. ನಮ್ಮ ಯಜಮಾನ್ರು ನನ್ನ ಮಗ ಇಬ್ಬರು ಸೇರಿ ಸೆಲೆಕ್ಟ್ ಮಾಡಿದ ಸ್ಯಾರಿ ಇದು. ನಾನು ಇದರಲ್ಲಿ ಪರ್ಪಲ್ ಕಲರ್ ತೊಗೊಂಡಿದ್ದೆ. ಅವ್ರ ಯಜಮಾನ್ರು ಸೆಲೆಕ್ಟ್ ಮಾಡಿರೋ ಸ್ಯಾರಿ ಅಲ್ವಾ, ಸೊ ಅದಕ್ಕೆ ಜಾಸ್ತಿ ಹಾಕಿದ್ದೀನಿ. ಈ ಸ್ಯಾರೀಸ್ ಬಂದು ನಮ್ಮ ಅತ್ತಿಗೆ ಮದುವೆ ಆಗಿದ್ದ ಹೊಸರಲ್ಲಿ ಬಾಣಂತಿಗೆ ಹೋಗಿದ್ದೆ. ಆವಾಗ ನನಗೆ, ನಮ್ಮ ಅತ್ತಿಗೆಗೆ, ನಮ್ಮ ಅಮ್ಮಗೆ ಇದು 3 ಕಲರ್ ತಂದಿದ್ದು. ಇದು ನಮ್ಮ ಅಮ್ಮಂಗೆ ಅಂತ ತಂದೆ. ನಮ್ಮಮ್ಮ ಇದನ್ನ ಗೋಣಿ ಚೀಲ ಲೆನಿನ್ ಸ್ಯಾರಿ ಅವಾಗ ಟ್ರೆಂಡಲ್ಲಿ ಇತ್ತು. ಯಾವಾಗ ಅದಕ್ಕೆ 2018ರಲ್ಲಿ 19ರಲ್ಲಿ. ಬಟ್ ಇವಾಗ್ಲೂ ಟ್ರೆಂಡಲ್ಲಿ ಇದೆ. ಅಮ್ಮ ಇದನ್ನ ಗೋಣಿ ಚೀಲ ತರ ಇದೆ ಅಂತ ಅನ್ಬಿಟ್ಟು ಹಾಕಿರಲಿಲ್ಲ. ನಮ್ಮ ಮೋಹಿತಂದು ಫಸ್ಟ್ ಇಯರ್ ಬರ್ತಡೇ ನಾನೇ ಹಾಕೊಂಡಿದ್ದೆ. ಬಟ್ ಆದ್ರೆ ತುಂಬಾ ಚೆನ್ನಾಗಿದೆ, ರಿಚ್ ಆಗಿ ಕಾಣಿಸುತ್ತೆ. ನೋಡಕ್ ಹಿಂಗಿರುತ್ತೆ ಈ ತರ ಬಟ್ಟೆ ಎಲ್ಲ ಹಾಕೊಂಡು ಫೋಟೋದಲ್ಲಿ ವಿಡಿಯೋಸಲ್ಲಿ ಚೆನ್ನಾಗಿ ಬೀಳುತ್ತೆ. ಇದು ನಮ್ಮ ಅಮ್ಮಂಗೆ ಅಂತ ತಂದಿದ್ದ ಸ್ಯಾರಿ, ಇದು ನನಗೆ ಅಂತ ತಂದಿದ್ದ ಸ್ಯಾರಿ. ಇದು ನಾನು ತುಂಬಾ ಸರಿ ಹಾಕಿದ್ದೀನಿ. ಮೋಹಿತಂದು ನಾಮಕರಣದಲ್ಲೋ ಯಾವ್ದ್ರಲ್ಲೋ ಹಾಕೊಂಡಿದ್ದೆ. ತುಂಬಾ ಸರಿ ಹಾಕಿದ್ದೀನಿ ನಾನು. ಸ್ಯಾರೀಸ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಸೊ ತುಂಬಾ ಸರಿ ಹಾಕ್ತಿರ್ತೀನಿ. ಇದ್ರಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಫೋಟೋ ಇದ್ರೆ ಅಟ್ಯಾಚ್ ಮಾಡ್ತೀನಿ ನೋಡಿ. ಇದು ನಮ್ಮ ಅತ್ತಿಗೆಗೆ ಅಂತ ತಂದಿದ್ದು. ನಮ್ಮ ಅತ್ತಿಗೆ ಹಾಕಿರೋದು ನಾನು ಇದುವರೆಗೂ ನೋಡಿಲ್ಲ. ಅವ್ರ ಮನೇಲಿ ಹಾಕಿದ್ದೆ ಅನ್ಸುತ್ತೆ. ನಾನು ತಂದ್ಕೊಡ್ತೀನಿ ಸ್ಯಾರಿ, ಹಾಕಲ್ಲ ನಾನು ಹಾಕೊಂತೀನಿ. ಕಲರ್ ಮಾತ್ರ ಸಖತ್ತಾಗಿದೆ. ಈ ಕಲರ್ ನಾನು ಇಟ್ಕೋಬೇಕಿತ್ತು, ಇಷ್ಟ ಆಯ್ತು ಅಲ್ವಾ? ಅದಕ್ಕೆ ನನ್ನ ಹತ್ರ ಈ ಥರ ಕಲರ್ ಇಲ್ಲ. ಬ್ಲೌಸು ಬ್ಯಾಕ್ ಬಟನ್ ಹೊಲಿಸಿದೀವಿ. ಈ ಥರ ಬ್ಲೌಸ್ ಸ್ಯಾರೀಸ್ಗೆ ಬ್ಯಾಕ್ ಬಟನ್ ಎಲ್ಲ ಇಟ್ಟು ಹೊಲಿಸ್ಬಾರ್ದು, ಕ್ಲೋಸ್ ನೆಕ್ ಇಡಿಸ್ಬಾರ್ದು, ಬೋಟ್ ನೆಕ್. ಯಾಕಂದರೆ ನಂದು ಬ್ಲೌಸ್ ಹಾಳಾಗಿದೆ. ಈ ಥರ ಈ ಬಟ್ಟೆ ಹೊಲಿಸಿ 2 ಬ್ಲೌಸು ಹಾಳಾಗಿದೆ. ನಮ್ಮ ಮೋಹಿತಂದು
ಬರ್ತಡೇ ಫಸ್ಟ್ ಇಯರ್ ಬರ್ತಡೇ ಸ್ಯಾರಿ 2020 19 ಅಲ್ಲ ಹುಟ್ಟಿದ್ದು 20 ಹೆಂಗಿದೆ ನೋಡಿ. ನಮ್ಮ ಅತ್ತಿಗೆಗೆ ಈ ಕಲರ್ ಇಷ್ಟ ಇಲ್ಲ, ನಾನು ಇದು ಚೆನ್ನಾಗಿದೆ ತಗೊಳ್ಳಿ ಅಂತ, ಬಟ್ ಹಾಕೊಂಡಾಗ ಸೂಪರ್ ಆಗಿ ಏನ್ ಕಾಣಿಸ್ತಾ ತಗೊಳಕ್ ಹೋಗಿದ್ದೆ ಹೇಳು? ಲೆಹೆಂಗಾ ತಗೊಳಕ್ ಹೋಗಿ ನನಗೆ ರೈಟ್ ಕೇಳಿ ಇಷ್ಟ ಆಗದೆ ನಾನು 2 ಸೀರೆ ತಗೊಂಡೆ. ನಾನು ನಮ್ಮ ಅತ್ತಿಗೆ ಲೆಹೆಂಗಾ ಹಾಕಕ್ಕೆ ಎಷ್ಟು ಪ್ಲಾನ್ ಮಾಡಿದೀವಿ ಅಂದ್ರೆ ಇದುವರೆಗೂ ಇಬ್ರು ಒಂದ್ಸರಿನೂ ಲೆಹೆಂಗಾ ಹಾಕಿಲ್ಲ. ಆಸೆ ಈಡೇರ್ಲಿಲ್ಲ. ತುಂಬಾ ಚೆನ್ನಾಗೈತೆ ಇಬ್ರಿಗೂ ಈ ಸ್ಯಾರಿ ನೋಡಿ ನಮ್ಮ ಅತ್ತೆ ತಗೊಂಡು ಸೇಮ್ ವರ್ಕ್ ಸ್ಯಾರಿ ಅದು ಇನ್ನು ಡಾರ್ಕ್ ಆತರ ಪರ್ಪಲ್ ಅಲ್ಲಿ ತಗೊಂಡು. ಇದು ಇನ್ನೊಂದ್ ಸ್ಯಾರಿ ಅಲ್ಲೇ ಅವತ್ತೇ ಮಾರ್ಕೆಟ್ ಅಲ್ಲಿ ತಗೊಂಡಿದ್ದು. ಇದು ಕಮ್ಮಿ 1800 ಏನೋ 800 ಅನ್ಸುತ್ತೆ. ಬಟ್ ಇವಾಗ ನಮ್ಗೆ ಈ ತರ ಸ್ಯಾರಿ ಎಲ್ಲ ಹಾಕೋದಿಕ್ಕೆ ಹಿಂಸೆ ಅನ್ಸುತ್ತೆ. ತುಂಬಾ ಭಾರ ಇದೆ. ನಾನು ಯಾವಾಗ ಹಾಕೊಂಡಿದ್ದೆ ಗೊತ್ತಾ, ನಮ್ಮ ಮನೆಯಲ್ಲಿ ಹೋದಾಗ ಯಾವಾಗ ಒಂದ್ಸಲ ಹಾಕಿದ್ದಕ್ಕೆ ಮೊನ್ನೆ ಬುದ್ಧನ್ ಬರ್ತಡೇ ಸುಮ್ಮನೆ ಬುದ್ಧನ್ ಬರ್ತಡೇಲಿ ಹಾಕಿದ್ರು. ಕರೆಕ್ಟ್. ಇದು ಎಲ್ಲಾರ ಮನೆಗಳಲ್ಲೂ ಇರುತ್ತೆ ಈ ಸ್ಯಾರಿ. ಅವಾಗ ನನ್ನ ಮದ್ವೆಗೂ ಮುಂಚೆ ಟ್ರೆಂಡ್ ನನ್ನ ಹತ್ರ ಈ ತರ 3-4 ಇತ್ತು. ಬಟ್ ಇವಾಗ 2 ಐತೆ, 2 ಕೊಟ್ಬಿಟ್ಟೆ. ಚಿಕ್ಕಮ್ಮ ಹತ್ರ ಒಂದೈತೆ, ಇನ್ನೊಂದು ಬೇಬಿ ಪಿಂಕ್ ಇದೆ. ಆ ಸ್ಯಾರಿ ನಂಗೆ ತುಂಬಾ ಇಷ್ಟ. ಇದು ಬಂದು ಅವಾಗ ವರ್ಕ್ ಸ್ಯಾರಿ ಅಂದ್ರೆ ಇದೇ ತರ ಬರ್ತಿದ್ದು ಜಾಸ್ತಿ. ಇದೆಲ್ಲ ಹ್ಯಾಂಡ್ ವರ್ಕ್ ಸ್ಯಾರಿ. ಅಶ್ವಿನಿ ಇದು 1800 2000 ಏನೋ ಕೊಟ್ಟಿದ್ದು ಅವಾಗ್ಲೇ. ಕಮ್ಮಿ ಅನ್ಸುತ್ತೆ ಅವಾಗ್ಲೇ ಅಷ್ಟು. ಈ ವರ್ಕ್ ಮಾಡಕ್ಕೆ ಕೊಡ್ಬೇಕು. ಯಾರ ಮನೇಲಿ ಈ ತರ ಸ್ಯಾರಿ ಇದೆ ಕಮೆಂಟ್ ಮಾಡಿ, ಯಾಕಂದ್ರೆ ಎಲ್ಲಾರ ಮನೇಲೂ ಇರುತ್ತೆ. ನಂಗೆ ಇದು ಇಷ್ಟ. ಕಲರು ಅಷ್ಟೇ ಎಷ್ಟು ಚೆನ್ನಾಗಿದೆ, ಲೈಟ್ ಕಲರ್. ನಾನು ಈ ಸರಿ ನಾನು ಬರ್ತಡೇಗೆ ಹೋದಾಗ ಆ್ಯಕ್ಚುಲಾಗಿ ನಾನು ಇದೇ ಕಲರ್ ಸ್ಯಾರಿ ಸೆಲೆಕ್ಟ್ ಮಾಡಿದ್ದು. ಬಟ್ ನನಗೆ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದ್ಬಿಟ್ಟು. ಬಟ್ ನನಗೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಲೈಟ್. ನನಗೆ ಚೆನ್ನಾಗಿ ಕಾಣಿಸ್ಲಿಲ್ಲ ನೋಡಿ. ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣಿಸಿದ್ರೆ ಹೇಳಿ, ಯಾವುದೂ ಫಂಕ್ಷನ್ ಇಲ್ಲ ಸ್ಯಾರಿ ತೊಗೊಳಕ್ಕೆ. ಈ ಸ್ಯಾರಿ ಅಂತೂ ನಂಗೆ ತುಂಬ ಇಷ್ಟ. ಬಾಂದಿನಿ ಸ್ಯಾರಿ, ಅವಾಗ ಬಾಂದಿನಿ ಡ್ರೆಸ್ ಬರ್ತಾ ಇತ್ತಲ್ಲ. ಇದು ಬಂದು ವಿಸ್ಕಸ್ ಸ್ಯಾರಿ. ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಉಟ್ಕೊಂಡಾಗ ಅಶ್ವಿನಿ ಬಾಂದಿನಿ ಸ್ಯಾರಿ ಇಷ್ಟಿರುತ್ತೆ. ಇದು ಬಾಂದಿನಿ ಪ್ರಿಂಟ್ ಇರೋದು, ಪ್ಯೂರ್ ಬಾಂದಿನಿ ಅಲ್ಲ. ಪ್ಯೂರ್ ಬಾಂದಿನಿ ತುಂಬಾ ಕಾಸ್ಟ್ಲಿ ಇರುತ್ತೆ. ಬಟ್ ನಾವು ರಿಪ್ಲಿಕಾ ಅಲ್ಲೇ ಮೇಂಟೈನ್ ಮಾಡ್ತಿದ್ವಿ. ಬಟ್ ಆದ್ರೆ ಇದು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಒರಿಜಿನಲ್ ತಗೋತೀನಿ. ನಾನು ಇದನ್ನ ಉಟ್ಕೊಂಡಾಗ ನಮ್ಮ ಅಣ್ಣ ಅಂತೂ ಎಷ್ಟು ಸರಿ ಕಬ್ಬಾಳಮ್ಮಂಗೆ ಹೋಗಿದ್ದೆ ಇದನ್ನ ಫಸ್ಟ್ ಉಟ್ಕೊಂಡು. ಅವಾಗ ನಮ್ಮ ಅಣ್ಣ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾನೆ ಇದ್ದ. ನಮ್ಮ ಅಣ್ಣಗೆ ಆರಾಮಾಗಿ ಕೊಡಿಸ್ತಾನೆ. 1200 ರೂಪಾಯಿ ಈ ಸ್ಯಾರಿ. ಆರಾಮಾಗಿ ಕೊಡಿಸ್ಬಿಡ್ತಾನೆ 1200 ರೂಪಾಯಿಗೆ. ಈ ಸ್ಯಾರಿ ಏನ್ ವೆಕೇಶನ್ಗೆ ತಗೊಂಡಿರ್ಬೋದು ಗೆಸ್ ಮಾಡಿ. ಅದಕ್ಕೆ ಸುಮ್ನೆ ಬೇಜಾರಾಗ್ತಾ ಇತ್ತು ಅಂತ ಹೋಗಿ ಸೀರೆ ತಗೊಂಡೆ. ನೋಡಿ ಫ್ರೆಂಡ್ಸ್, ಹೀಗೆ ಜನಗಳು ಈ ಸ್ಯಾರಿ ಶಾಪಿಂಗ್ ಮಾಡ್ತಾರೆ. ನಾನು ಬೇಜಾರಾದ್ರೆ ತುಂಬಾ ಶಾಪಿಂಗ್ ಮಾಡ್ತೀನಿ. ಇದು ನನಗೆ ತುಂಬಾ ಇಷ್ಟ. ಇದನ್ನ ಹಾಕೊಂಡು ಫಸ್ಟ್ ಟೈಮ್ ನಾವು ಹುಕ್ಕಡಕ್ಕೆ ಹೋಗಿದ್ವಿ ನನ್ನ ಮಗಗೆ 11 ತಿಂಗಳಿದ್ದಾಗ. ತುಂಬ ಚೆನ್ನಾಗಿದೆ. ಇದು ಬಂದು ನನ್ನ ಮಗನ ನಾಮಕರಣ ಟೈಮಲ್ಲಿ ತಗೊಂಡಿದ್ದು ಸ್ಯಾರಿ. ನನಗಿಷ್ಟ ಆಯ್ತು ಇದು. ಇದು ಯಾವ ಥರ ಟೈಪು? ಜಾರ್ಜೆಟ್. ಇದು ಬನಾರಸ್ ಸ್ಯಾರಿ ಬರುತ್ತಲ್ವಾ, ಆ ಟೈಪ್ ಸ್ಯಾರಿ ಇದು. ಅಂದ್ರೆ ಆ ಪ್ಯೂರ್ ಅಲ್ಲ, ಬಟ್ ಕ್ವಾಲಿಟಿ ಮಾತ್ರ ಹಂಗೆ ಅನ್ಸುತ್ತೆ. ರಿಪ್ಲಿಕಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಮಗಂಗೆ ಮುಡಿ ಕೊಡ್ಬೇಕಾದ್ರೆ ಇದ್ರ ಫೋಟೋ ಹಾಕ್ತೀನಿ. ನಾನು ಮುಡಿ ಕೊಟ್ಟಿದ್ದೆ. ಆಕ್ಚುಲಾಗಿ ನನ್ಗೆ ಇಲ್ಲಿವರೆಗೂ ಕೂದಲಿತ್ತು, ತುಂಬಾ ಉದ್ದ ಇತ್ತು. ಮುಡಿ ಕೊಟ್ಟು ಇವಾಗ ಬಂದಿದೆ. ಒಂದು ಫೋಟೋ ಅಶ್ವಿನಿ. ಈ ಸ್ಯಾರಿಲಿ ತಿರುಪತಿಲಿರೋ ಫೋಟೋ ಇದ್ರೆ ಸಿಕ್ಕಿದ್ರೆ ಹಾಕ್ತೀನಿ. ಫೋನ್ ಚೇಂಜ್ ಮಾಡಿದ್ದೀನಿ, ಸಿಗಲ್ಲ. ಅಶ್ವಿನಿ ಕೂದಲು ಉದ್ದ ಇತ್ತು, ನನ್ಗಿಂತ ಉದ್ದ ಇತ್ತು, ನನ್ನ ಕೂದಲಿಗಿಂತ ಉದ್ದ ಇತ್ತು. ಅವಳಿಗೆ ಮಗುವಾಗಿ ಅವ್ರಿಗೆ ಮುಡಿ ಕೊಡಕ್ ಹೋಗ್ಬೇಕಾದ್ರೆ ನಾನು ಮುಡಿ ಕೊಟ್ಟಿದ್ದೆ. ಇವಾಗ ಇಷ್ಟು ಬಂದಿದೆ. 3 ಇಯರ್ಸ್ ಆಯ್ತು. ನನ್ನ ಮಗಂಗೆ 1 ಇಯರ್ ಇದ್ದಾಗ ಕೊಟ್ಟಿದ್ದು. 3 ಇಯರ್ಸ್ ಆಯ್ತು. 3 ಇಯರ್ಸ್ಗೆ ಇಷ್ಟು ಉದ್ದ ಬಂದಿದೆ ಕೂದಲು. ಅದಕ್ಕೂ ಮುಂಚೆ ತುಂಬಾ ಉದ್ದ. ಒಂದು ಚೂರು ನಾಚ್ಕೊಳ್ದೆ ಆರಾಮಾಗಿ ಬುರ್ಡೆ ಬಿಟ್ಕೊಂಡು ಓಡಾಡ್ತಾ ಇದ್ವಿ. ನಾನ್ ಕೇಳ್ದೆ, ಈ ಹಂಗಶ್ವಿನಿ ಓಡಾಡ್ತೀಯ ಅಂತ. ಏನ್ ಕೂದ್ಲು ಉಪೇಂದ್ರ ಅಂದಂಗೆ ಕೂದ್ಲು ತಾನೇ ಕೊಟ್ಟಿದ್ದೀನಿ. ಕಿಡ್ನಿ ಏನ್ ಕೊಟ್ಟಿಲ್ವಲ್ಲ, ಬರುತ್ತೆ ಅಂತ. ಬಟ್ ಏನು ಅಂದ್ರೆ ಅವಾಗಿದ್ರೆ ನಿಜ ನಾಚ್ಕೊಂತಾ ಇದ್ವಿ. ನೆಕ್ಸ್ಟ್ 2ನೇ ಮಗುಗೂ ಕೊಡ್ತಾಳಂತೆ. ಬೇಗ 2ನೇ ಮಗು ಆಗ್ಲಿ ನಿಮ್ ಬಾಯರ್ಕೆಯಿಂದ. ಎಷ್ಟು ಮಕ್ಳು ಆಗತ್ತೆ ಅಷ್ಟ್ ಮಕ್ಳಿಗೂ ಕೊಡ್ತೀನಿ ಅನ್ಕೊಂಡು. ಇದು ನಮ್ಮ ಅತ್ತಿಗೆದು ಸ್ಯಾರಿ. ನಾನು ತುಂಬಾ ಫೇವ್ರೇಟು. ಅವ್ರ ಮಾವ ಕೊಡ್ಸಿದ್ದು, ಚಿಕ್ಕ ಮಾವ, ಸೋದ್ರ ಮಾವ ಕೊಡ್ಸಿರೋ ಸ್ಯಾರಿ ಅಲ್ವಾ ಅದಕ್ಕೆ. ಹಬ್ಬಕ್ಕೆ ಹೋಗಿದ್ವಲ್ಲ ಆ ಟೈಮಲ್ಲಿ. ಹಬ್ಬಕ್ಕೆ ಹೋಗಿದ್ದಾಗ ಅವ್ರ ಸೋದ್ರ ಮಾವ ಮನೆಯವ್ರು ಕೊಡ್ಸಿದ್ ಸ್ಯಾರಿ.
ನನ್ಗೆ ಹೆಂಗೆ ಅಂದರೆ ಈ ಸ್ಯಾರಿಗಳನ್ನ ನೋಡಿದಾಗ ಇಷ್ಟ ಆಗಲ್ಲ. ನಮ್ಮ ಅದಕ್ಕೆ ಹಾಕ್ಕೊಂಬಿಟ್ಟಾಗ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆಲ್ಲ ಸ್ಯಾರಿ ಅಂತ ಅನ್ಸುತ್ತೆ. ನಮ್ಮ ಅಮ್ಮಂಗೂ ಈ ಥರದ್ದೊಂದು ಸ್ಯಾರಿ ಕೊಟ್ಟಿದ್ರು, ಈ ಕಲರಲ್ಲಿ ಕೊಟ್ಟಿದ್ರು ನಮ್ಮ ಅಮ್ಮಂಗೆ. ಅವರೇ ಇವರು ಸೋದರ ಮಾವನೇ ಕೊಟ್ಟಿದ್ದು. ನಾವು ಹೋಗಿದ್ವಿ ಅಂತ ಅದಕ್ಕೂ ಮುಂಚೆ. ಬಟ್ ಅದು ನಾನು ಹೊಲ್ಸ್ಕೊಂಡಿದ್ದೆ, ನಂಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರಲಿಲ್ಲ. ನಮ್ಮ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ಸ್ ಎಲ್ಲ. ಮಮ್ಮಿ ಹತ್ರ ಇದಕ್ಕಿಂತ ಸ್ವಲ್ಪ ಡಾರ್ಕ್ ಚೆನ್ನಾಗಿದೆ. ಇದನ್ನ ನೋಡಿದಾಗ ಅಯ್ಯೋ ಏನಿಗಿದೆ ಅಂತ ಅನ್ಕೊಂಬಿಡಿ, ಉಟ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ, ತಗೊಳ್ಳಿ. ಇದು ನನ್ನ ಮದುವೆಗೂ ಮುಂಚೆ ತೊಗೊಂಡಿದ್ದು ಸ್ಯಾರಿ, ತುಂಬ ಚೆನ್ನಾಗೈತೆ. ನಂಗೆ ತುಂಬ ಇಷ್ಟ. ನನ್ನ ಹತ್ರ ಸ್ಯಾರಿ ಇರಲಿಲ್ಲ. ನಮ್ಮ ಅದಕ್ಕೆ ಊರಿಗೆ ಹೋಗಿದ್ರು, ನನ್ನ ಫ್ರೆಂಡ್ ಮದುವೆ ಇತ್ತು. ಅದಕ್ಕೆ ನಿಮ್ಮ ಸ್ಯಾರಿ ಎತ್ಕೋತೀನಿ ಅಲ್ಲ, ಅದಕ್ಕೆ ಫೋನ್ ಮಾಡಿಬಿಟ್ಟು ಕೇಳಿದ್ದೆ ಅಲ್ಲ, ಅದಕ್ಕೆ ಫೋನ್ ಮಾಡಿ ಹಾಕೊಂಡು ಹೋಗ್ತೀನಿ ಅಂತ ಹೇಳಿದ್ವಿ. ಫೋನ್ ಮಾಡಿ ಹಾಕೊಂಡು ಹೋಗ್ತೀನಿ ಅಂತ ಕೇಳಿ ನಮ್ಮ ಅದಕ್ಕೆ ಇಷ್ಟೇ ಸಣ್ಣಗಿದ್ರು, ನಾನು ಡುಮ್ಮಿಗಿದ್ದೆ, ಬ್ಲೌಸ್ ಸ್ಟಿಚ್ ಎಲ್ಲ ಬಿಚ್ಚಿ ಹಾಕೊಂಡೋಗಿದ್ದೆ. ನಾನು ಅವಾಗಲೇ ಎಂತೆಂಥ ಡಿಸೈನ್ ಬ್ಲೌಸ್ಗಳು ಹೊಲಿಸಿದ್ದೀವಿ. ಇವಾಗ ಏನೂ ಹೊಲಿಸಲ್ಲ. ನನ್ನ ಹತ್ರ ಸ್ಯಾರೀಸ್ ಇರಲಿಲ್ಲ ಅವಾಗ, ನಾನು ಇನ್ನೂ ಕೆಲ್ಸಕ್ಕೆ ಹೋಗ್ತಿದ್ದೆ. ಸ್ಯಾರೀಸ್ ಎಲ್ಲ ತಗೋತಿರ್ಲಿಲ್ಲ, ಇವಾಗ ಜಾಸ್ತಿ ಸ್ಯಾರಿ ತಗೋತಿರ್ಲಿಲ್ಲ. ಬರೀ ಡ್ರೆಸ್ಸು, ಗೌನ್ಗಳು ಅವೇ ತಗೋತಾ ಇದ್ದೆ. ನೋಡಿ ಚೆನ್ನಾಗಿ ಕಾಣಿಸ್ತೆ ಅಲ್ಲ, ಅದಕ್ಕೆ ನನಗೆ ಒಂಥರ. ಮದುವೆ ಆದ್ಮೇಲೆ ಒಂದೇ ಸಲ ಹಾಕಿರೋದು. ಮಾಲ್ಗೇನೋ ಹೋಗಿದ್ವಿ, ಇವ್ರು ಮಾಲ್ಗೇನೋ ಪಿಕ್ಚರ್ಗೆ ಹೋಗಿದ್ರು, ಅವಾಗ ಹಾಕ್ಕೊಂಡಿದ್ರು ಅವರು. ಅದಾದ್ಮೇಲೆ ನಾನು ನನ್ನ ಫ್ರೆಂಡ್ ಮದ್ವೆಲಿ ಹಾಕೊಂಡಿದ್ದೆ. ನನ್ಗೆ ಈಗಲೂ ಈ ಸ್ಯಾರಿ ಹಾಕ್ಕೋಬೇಕು ಅಂತ ಮ್ಯಾಚಿಂಗ್ ಬ್ಲೌಸ್ ತಗೊಂಡು ಹಾಕೊಳ್ಳೋಣ. ಯಾಕೆಂದ್ರೆ ಇವಾಗ ಆಫ್ ಎಲ್ಲ ಜಾಸ್ತಿ ಆಗ್ತಾ ಇಲ್ಲ. ವರ್ಕು ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಎಲ್ಲ ಸೂಪರ್ ಆಗಿದೆ. ಆನಿವರ್ಸರಿಗ ಆನಿವರ್ಸರಿ ಎಲ್ಲ, ಬರ್ತಡೇಗೂ ಇಲ್ಲ, ಸುಮ್ಮನೆ ತಂದಿದ್ದು. ನನಗೆ ಈ ಸ್ಯಾರಿ ತಂದಿತ್ತು, ನನಗೆ ಈ ಸ್ಯಾರಿ ತಂದಿತ್ತು. ಆ ಟೈಮಲ್ಲೇ ತಂದಿದ್ದು, ಇಬ್ರಿಗೂ ತಂದಿತ್ತು. ನನಗೆ ಈ ಸ್ಯಾರಿ ತಗೊಬಂತ, ನನಗೇನು ಇಷ್ಟು ಪ್ಲೇನ್ ಆಗಿ ತಂದಿದೆ, ಅದಕ್ಕೆ ಕಲರ್ಫುಲ್ ಆಗಿದೆ ಅಂತ ಇಷ್ಟ ಆಗ್ತಾ ಇತ್ತು. ನಮ್ಮತ್ತೆಗೆ ನನಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅಂತ ಗೊತ್ತು. ಈ ಕಲರು ನಿಮ್ಗೆ ಇಷ್ಟ ಆಗುತ್ತೆ, ಬಟ್ ಚೆನ್ನಾಗಿದೆ, ವರ್ಕ್ ಚೆನ್ನಾಗಿದೆ. ನನ್ನ ಹತ್ರ ಪಿಸ್ತಾ ಗ್ರೀನ್ ಇಲ್ಲ, ಒಂದೇ ಸಲ ಹಾಕಿರೋದು ನಾನು. ಪಿಸ್ತಾ ಗ್ರೀನ್ ಇಲ್ಲ ಅಂತಿದ್ದೆ. ನಮ್ಮಮ್ಮ ಅದಕ್ಕೆ ಪಿಸ್ತಾ ಗ್ರೀನ್ ಸ್ಯಾರಿ ತೊಗೊಬಂದು ಕೊಟ್ರು. ಈಗಲೂ ಸಿಲ್ಕ್ ಸ್ಯಾರಿ ನನ್ನ ಹತ್ರ ಪಿಸ್ತಾ ಗ್ರೀನ್ ಇಲ್ಲ. ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಪಿಸ್ತಾ ಗ್ರೀನ್ ಅಲ್ಲಿ ತಗೋಬೇಕು. ನೆಕ್ಸ್ಟ್ ಯಾವಾಗ ತಗೋತೀನೋ ಗೊತ್ತಿಲ್ಲ. ಆಗ ನೋಡಿ ನಮ್ಮಮ್ಮ ಹೆಂಗೆ ಅಂದರೆ, ಸ್ಯಾರಿ ತಂದರೆ ನನಗೂ ತರ್ತಾರೆ, ಅತ್ತಿಗೆಗೂ ತರ್ತಾರೆ. ಅವ್ರಿಗೆ ತಗೋತಾರೋ ಇಲ್ವೋ, ನಮ್ಮಿಬ್ರಿಗೆ ಮಾತ್ರ ತರ್ತಾರೆ. ಆಮೇಲೆ ನಯನ ಮದ್ವೆಗೆ ಮುಂಚೆ ತಂದ್ಕೊಟ್ಟಿದ್ದಿದ್ದು ಸ್ಯಾರಿಗಳು. ನಯನ ಮದುವೆ ಆದ್ಮೇಲೆ ನಯನಂಗೂ ತರ್ತಾರೆ. ಆಲ್ಮೋಸ್ಟ್ ಅವಳು ಸ್ಯಾರಿ ವ್ಲಾಗಲ್ಲಿ ನೋಡಿರ್ಬೋದು. ನಮ್ಮ ಮಾವ ಮನೆಯವ್ರು ಕೊಡಿಸಿದ್ದು, ನಮ್ಮ ಅತ್ತೆ ಮನೆಯವ್ರು ಕೊಡಿಸಿದ್ದು ಅಂತ ಹೇಳಿರ್ತಾಳಲ್ಲ. ಸೊ ಹಾಗೆ 3 ಜನಕ್ಕೂ ತರ್ತಾರೆ. ತಂದಿರೋದು 3 ಜನ ಹತ್ರನೂ ಒಂದೇ ಥರ ಸ್ಯಾರಿ ಇರುತ್ತೆ. ನೆಕ್ಸ್ಟ್ ಇದೆ, ನನಗಿಷ್ಟ ಆಗಿಲ್ಲ ಅದಕ್ಕೆ ತೊಗೊಂಡಾಗ ಅನ್ನಲ್ಲ, ಅದಿದೆ ಸ್ಯಾರಿ. ನಿನ್ನ ಸೀರೆಲಿ ಗಿಳಿ ಇದೆ, ಬಟ್ ಪ್ಯಾಟರ್ನ್ ಆಲ್ಮೋಸ್ಟ್ ಸೇಮ್. ಇದನ್ನು ನಾನು ನನ್ನ ಮಗನ ಮೊದಲನೇ ವರ್ಷ 3 ವರ್ಷ ಮುಂಚೆ ತೊಗೊಂಡಿದ್ದೀನಿ. ನಮ್ಮ ಅದಕ್ಕೆ ಈಗ ತೊಗೊಂಡಿದ್ದಾರೆ, ಅದಕ್ಕೆ ಇಷ್ಟ ಆಗಿಲ್ಲ. ನನ್ನ ಮಗನ ಫಸ್ಟ್ ಬರ್ತಡೇಲಿ ನಾನು ತೊಗೊಂಡಿದ್ದು ಸ್ಯಾರಿ. ನಮ್ಮ ಅದಕ್ಕೆ ಕಾಟನ್ ಸ್ಯಾರೀಸು ತುಂಬ ಕಲೆಕ್ಷನ್ ಇಟ್ಟಿದ್ದಾರೆ. ಅವ್ರನ್ನ ನೋಡಿ 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 ನನಗೆ ಕಾಟನ್ ಸ್ಯಾರಿ ಬರೀ ಜಾಸ್ತಿ ಕಾಟನ್ ಉಟ್ಕೋತಾ ಇದ್ದು ನಂಗೆ ತುಂಬ ಇಷ್ಟ ಇದ್ದೆ. ನಂಗೆ ಅದು ತುಂಬ ಇಷ್ಟ ಆಗಿಬಿಟ್ಟು ಈ ಕಾಟನ್ ಸ್ಯಾರಿ ತೊಗೊಂಡಿದ್ದು. ಇದು ನನಗೆ ಅವಾಗ ಏನು ಅನ್ನಿಸ್ತು ಅಂದರೆ, ಕಾಟನ್ ಸ್ಯಾರಿ ಒಂದು, ಮೀನಾಕಾರಿ ವರ್ಕು ಒಂದು, ಆಮೇಲೆ ಫ್ಯಾನ್ಸಿಯಾಗೂ ಇದೆ, ಚೆನ್ನಾಗಿದೆ ಅಂತ ಫ್ಯಾಷನ್ ಆಗಿದೆ. ನಾನು ಹೋದರೆ ಒಂದೇ ಸರಿ ಒಂದು 5, 6, 7 ಸ್ಯಾರಿ ತೊಗೊತೀನಿ, ಒಂದೊಂದು ತೊಗೊಳಲ್ಲ. ಸೊ ಮೊದಲು, ಸೊ ಇವಾಗಲ್ಲ, ಮೊದಲು ಒಂದಾನೊಂದು ಕಾಲದಲ್ಲಿ. ಸೊ ಆಗ ತಗೊಂಡಿದ್ದಂಥ ಸ್ಯಾರಿ ಇದು. ಇದ್ರ ಜೊತೆಗೆ ಇನ್ನೂ 1-2 ಸ್ಯಾರಿ ತೊಗೊಂಡೆ. ಯಾವುದಕ್ಕೆ ಅದು, ಇದು ಆರೆಂಜ್, ಇದು ಈ ಸ್ಯಾರಿ ತೊಗೊಂಡೆ. ಇದ್ರ ಪ್ರೈಸ್ ಕೇಳಿದ್ರೆ ನಿಜ ಅವತ್ತೆಲ್ಲರೂ ಬೈದರು ನನಗೆ. 3,500. ಹೌದಾ? ಆವಾಗ ಟೈಮಲ್ಲಿ ಸಾಫ್ಟ್ ಸಿಲ್ಕ್ ಟ್ರೆಂಡ್ ಅವಾಗ ಬರ್ತಿದ್ದಿತ್ತು ಟ್ರೆಂಡು. ಬಟ್ ಇದು ಎಷ್ಟು ಸರಿ ಉಟ್ಟಿದ್ದೀನಿ, ಎಷ್ಟು ಸರಿ ವಾಶ್ ಮಾಡಿದ್ದೀನಿ, ಏನೂ ಆಗಿಲ್ಲ. ಇದು ನನ್ನ ಮದುವೆ ಆಗಿದ್ದು ವಸ್ತ್ರಲ್ಲಿ ತೊಗೊಂಡಿದ್ದು ಅನಿಸುತ್ತೆ. ಯಾಕಂದರೆ ಮೂಡ್ಲಿನ ಹುಟ್ಟಿರ್ಲಿಲ್ಲ, ಮೂಡ್ಲು ಪ್ರೆಗ್ನೆಂಟು ನಾನು ಅವಾಗ. ನಾವು ದುಡ್ಡು ಕೊಟ್ಟಂಗೆ ಬಟ್ಟೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಸಾಫ್ಟು ಹಾಗೆ ಇದೆ. ಮೂಡ್ಲಿಗೆ ನಾನು ಪ್ರೆಗ್ನೆಂಟು ಆವಾಗ ತೊಗೊಂಡಿದ್ದು. ಕಲರ್ ಏನೂ ಹೋಗಿಲ್ಲ, ವಾಶ್ ತುಂಬ ಸರಿ. ನನ್ನ ತಮ್ಮಂದು ಅರ್ಶಿನ ಶಾಸ್ತ್ರದಲ್ಲೂ ಇದೇ ಸೀರೆ ಹುಟ್ಟಿದ್ದೀನಿ. ನಾವೇನು ಎಕ್ಸ್ಟ್ರಾ ಎಲ್ಲ ಶಾಪಿಂಗ್ ಮಾಡಿಲ್ಲ, ಮೇನ್ ಒಂದೊಂದು ಸೀರೆ ತೊಗೊಂಡ್ವಿ ಅಷ್ಟೇ. ತುಂಬ ಎಲ್ಲ ಖರ್ಚು ಮಾಡೋ ಥರ ಎಲ್ಲ ಏನಿಲ್ಲ, ಇರೋವೇ ಹಾಕ್ಕೋತೀವಿ. ಏನು ಮಾಡೋದು ಇದನ್ನೆಲ್ಲ ಒಂದೊಂದು ಸರಿ ಹುಟ್ಟಿ ಅಂದ್ಬಿಟ್ಟು. ಸೊ ಇದು ನಾನು ಹಾಕ್ಕೊಂಡಿದ್ದೆ ಅರ್ಶಿನ ಶಾಸ್ತ್ರದಲ್ಲಿ. ಚೆನ್ನಾಗಿದೆ. ಪಿಂಕ್ ಇರಲಿಲ್ಲ ಅಂದ್ಬಿಟ್ಟು ಪಿಂಕ್ ತೊಗೊಂಡಿದ್ದೆ. ಆ್ಯಕ್ಚುಲಾಗಿ ನನಗೆ ಈ ಥರ ಪಿಂಕು, ಲೋಟಸ್ ಪಿಂಕಲ್ಲಿ ರೇಷ್ಮೆ ಸೀರೆ ತೊಗೋಬೇಕು ಅಂತ ಆಸೆ ಇತ್ತು.
ಬಟ್ ನಾನು ಅಲ್ಲಿ ಆ ಶಾಪಿಂಗ್ ಹೋದಾಗ ಮರ್ತೋಗ್ಬಿಟ್ಟೆ ಲೋಟಸ್ ಪಿಂಕ್ ಕೇಳೋದು. ಲೋಟಸ್ ಪಿಂಕ್ ಅಲ್ಲ, ಈ ಸಲ ತಗೊಂಡಿದ್ದೆ ಯಾವ ಕಲರ್ ಅದು, ಮೆಜೆಂಟಾ ಕಲರು, ಮೆರೂನ್ ಕಲರು, ಒಂಥರ ಡಿಫ್ರೆಂಟ್ ಕಲರ್. ಕಲರಲ್ಲೇ ಎತ್ಕೊಂಡಿದ್ದು, ಪರ್ಪಲ್ ಇತ್ತದು, ಬಟ್ ಬೇರೆ ಈ ಕಲರೇ, ಇದಕ್ಕೆ ಪರ್ಪಲ್ ಬಂದಿತ್ತು. ಇದೊಂದು ಸ್ಯಾರಿ, ಇವೆಲ್ಲ ನೋಡಕ್ ಹಿಂಗೈತೆ ಬಟ್ ಕಾಸ್ಟ್ಲಿ ಸ್ಯಾರಿಗಳ. ಇಲ್ಲ ಅದಕ್ಕೆ ತುಂಬಾ ಕಾಸ್ಟ್ಲಿ ಏನಿಲ್ಲ, 750 800 ಇದು, ಬಟ್ ಅವೆಲ್ಲ ಕಾಸ್ಟ್ಲಿ ಇದೆ. ನಾನು ಎಲ್ಲಾದ್ರೂ ಶಾಪಿಂಗ್ ಹೋದಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದ್ಸರಿ ತಿರುಗಿ ನೋಡ್ತೀನಿ, ಯಾವ್ದಾದ್ರು ಚೆನ್ನಾಗಿರೋದೇನಾದ್ರೂ ಮಿಸ್ ಆಗ್ಬಿಟ್ಟಿದ್ಯಾ ಹೇಳಿದ್ ಗೊತ್ತಾ, ಮಕ್ಕಳು ಅಂಗಡಿಗೆ ಹೋದ್ರೆ ಸುತ್ತ ನೋಡ್ತಾ ಇರ್ತಾರಲ್ಲ, ಏನಾದ್ರೂ ಎಕ್ಸ್ಟ್ರಾ ಸಿಗುತ್ತಾ ಅಂತ ಆತರ. ಸೊ ಆ ಟೈಮಲ್ಲಿ ನಾನು ಇದನ್ನ ನೋಡಿದ್ದು, ಕಾಸ್ಟ್ಲಿ ಇರುತ್ತೇನೋ ಅಂತ ಅಂದ್ಬಿಟ್ಟು ಪ್ರೈಸ್ ನೋಡಿದ್ರೆ 800 900 ಏನೋ ಇತ್ತು. ಇದು 700 to 1000 ಒಳಗಡೆನೆ ಕೊಟ್ಟಿದ್ದೀನಿ ಇದಕ್ಕೆ. ಒಂದು ಶಾಪಲ್ಲಿ ತೊಗೊಂಡಿದ್ದು, ಬಟ್ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಸ್ಯಾರಿ. ನಮ್ಮ ರಿಲೇಟಿವ್ ಮದುವೆಲೆಲ್ಲ ಉಟ್ಕೊಂಡಿದ್ದೀನಿ, ಮದುವೆಗೆ ಉಟ್ಕೊಂಡಿದ್ದೀನಿ, ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ ಅಲ್ವಾ. ಅದಕ್ಕೆ ನಮ್ಮ ಅದಕ್ಕೇನು ಒಂದು ವಿಡಿಯೋದಲ್ಲಿ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಇದು ಬಾರ್ಡರ್ ಚೆನ್ನಾಗೈತೆ. ನಾನು ಈ ಸ್ಯಾರಿ ತೊಗೊಂಡ್ಮೇಲೆ ರೇಷ್ಮೆ ಸೀರೆ ತೊಗೋಬೇಕು ಅಂತ ಅನಿಸಿದ್ದೆ, ಯಾಕಂದರೆ ಇದು ಲೋಟಸ್ ಪಿಂಕ್ ಅಲ್ವಾ, ಅದಕ್ಕೆ ಈ ಕಲರ್ ಅಲ್ಲಿ ತಗೋಬೇಕು ಅಂತ. ಬಟ್ ಈ ಕಲರ್ ಅಷ್ಟು ಇಷ್ಟ ಆಗಿಲ್ಲ, ಈ ಡಾರ್ಕ್ ಇದ್ದು ಈ ತರ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಫೋನ್ ಬರ್ತೈತೆ ನೋಡಿ. ಇದು ನನ್ನ ಫೇವ್ರೆಟ್ ಸ್ಯಾರಿ. ಇದನ್ನ ಹಾಕೊಂಡಾಗ ನಾನು ಎಷ್ಟು ಪರ್ಫೆಕ್ಟ್ ಆಗಿ ಫಿಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಅಂದ್ರೆ, ಕೂದ್ಲೊಂದಿರ್ಲಿಲ್ಲ ಸುಮ್ನಿರಿ. ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ಈ ಸ್ಯಾರಿಲಿ. ಸೊ ನಂಗೆ ಅದಕ್ಕೆ ಇದು ನನ್ನ ಫೇವ್ರೆಟ್ ಸ್ಯಾರಿ. ಯಾಕೆ ಮಾಡ್ತಾರೆ, ದೇವ್ರಿಗೆ ಕೊಟ್ಟಿರೋದಲ್ವಾ. ಇದೊಂದು, ಇದನ್ನ ಹಾಕೊಂಡಾಗೆಲ್ಲ ಬುರ್ಕಾ ಹಾಕೊಂಡಿದ್ಯಾ ಬ್ಲಾಕ್ ಬ್ಲೂ ಅಶ್ವಿನಿ, ಬ್ಲಾಕ್. ಅದಕ್ಕೆ ಬ್ಲಾಕ್ ಮೇಲೆ ಬ್ಲೂ ವರ್ಕ್ ಬ್ಲೌಸು ಇದಕ್ಕೆ ಚೆನ್ನಾಗಿ ಬಂದಿದೆ. ಎಲ್ಲೋ ಅಲ್ಲಿ ಒಳಗಡೆ ಇಟ್ಟಿದ್ದೀನಿ. ಬ್ಲೌಸ್ಗೂ ಈ ಥರ ವರ್ಕ್ ಬಂದಿದೆ, ಚೆನ್ನಾಗಿದೆ. ಹಾಕೊಂಡಾಗ ಏನು ಬುರ್ಕಾ ಥರ ಅನ್ನಿಸ್ತಿರ್ಲಿಲ್ಲ, ಅದಕ್ಕೆ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತು. ಬಟ್ ಏನು ಅಂದರೆ ನಮ್ಮ ಅಣ್ಣಂಗೆ ಬ್ಲ್ಯಾಕ್ ಎಲ್ಲ ಇಷ್ಟ ಆಗಲ್ಲ, ಸ್ಕೈ ಬ್ಲೂ ಲೈಟ್ ಕಲರು ಆ ಥರ. ನಮ್ಮ ಯಜಮಾನ್ರಿಗೆ ಜಾಸ್ತಿ ಲೈಟ್ ಕಲರ್ ಹಾಕೋಬೇಕು. ಬಟ್ ಆದರೆ ಇದು ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮನೇಲಿ ಏನೋ ಫಂಕ್ಷನ್ ಇತ್ತು, ನಿಮ್ಮ ಮನೆ ಶ್ರಾವಣ ನೋಡಿ, ಶ್ರಾವಣಕ್ಕೂ ಸೀರೆ ತಗೊಳ್ಳೋರು ಇವರೇ. ಇಲ್ಲ, ಅದಕ್ಕೆ ತೆಗ್ದು ಹೊಲಿಸಿದ್ದೆ. ಯಾರೋ ಶ್ರಾವಣಕ್ಕೆ ಕರೆದಿದ್ರು ರಿಲೇಷನ್ನು ಅಂದ್ಬಿಟ್ಟು ಆಗ ಹಾಕೊಂಡೋಗಿದ್ದೆ. ನೋಡಿ, ಇದೇ ಫಸ್ಟ್ ಸೀರೆ ನಂತರ ಇಷ್ಟೊಂದು ಟ್ರಾನ್ಸ್ಪರೆಂಟ್ ಇರೋದು. ನಾನು ನನ್ನ ಮಗ ಫೋಟೋ ಇದೆ ಇದರಲ್ಲಿ. ನನ್ನ ಮಗ ಇನ್ನು ಚಿಕ್ಕವನು, 11 months ಏನೋ, ಆ ಟೈಮಲ್ಲಿ ಇದನ್ನು ತೊಗೊಂಡಿದ್ದು. ಚೆನ್ನಾಗಿದೆ. ಅದೇ ಹೇಳಿಲ್ವ ಅವಾಗಲೇ, ಬೇಜಾರಾದ್ರೆ ಶಾಪಿಂಗ್ ಹೋಗ್ತಿದ್ದೆ. ಈಗ ಬೇಜಾರಾದರೂ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇರಬೇಕು. ಆ್ಯಕ್ಚುಲಾಗಿ ನಮ್ಮ ಮಕ್ಕಳು ಬೇಜಾರಾಗಕ್ಕೆ ಬಿಡಲ್ಲ, ಬೇಜಾರಾಗಕ್ಕೆ ಟೈಮ್ ಎಲ್ಲಿ ಕೊಡ್ತಾರೆ ನಮಗೆ. ಕೆಲಸನೇ ಆಗ್ತಾ ಇರುತ್ತೆ ಅವ್ರದ್ದು. ಈ ಸೀರೆ ಅಂತೂ ನಾನು ಯಾವ ಸ್ಟೈಲಲ್ಲಿ ಉಟ್ಬಿಟ್ಟಿದ್ದೀನೋ, ಇದು ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತೊಗೊಂಡಿದ್ದಿದ್ದು ಸ್ಯಾರಿ. ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು ಸ್ಯಾರಿ. ಮದುವೆ ಟೈಮಲ್ಲಿ ಈ ಥರ ರೆಡ್ ಒಂದಿತ್ತಲ್ಲ ಅಶ್ವಿನಿ, ನಾನು ಎಂಗೇಜ್ಮೆಂಟಲ್ಲಿ ಹಾಕಿತ್ತಲ್ಲ ಅತ್ತೆ, ಕೊಟ್ಬಿಡ್ತು ಯಾರಿಗೂ. ರೆಡ್ ಒಂದಿತ್ತು, ಪಿಂಕು, ರೆಡ್ ಅಲ್ಲ ಪಿಂಕು. ಇದನ್ನ ಲಂಗ ದಾವಣಿ ಥರ ಸ್ಯಾರಿ ಹಾಕೋದು ಟ್ರೆಂಡ್ ಇತ್ತು. ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ನಮ್ಮ ಆಫೀಸ್ ಮೇಡಮ್ ಅವ್ರದ್ದು ಮದುವೆಲಿ ಲಂಗ ದಾವಣಿ ಥರ ಹಾಕ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂಗೆ ಬ್ಲ್ಯಾಕ್ ತುಂಬ ಇಷ್ಟ ಆಗ್ತಿತ್ತು ಅವಾಗ. ಸೊ ಬ್ಲ್ಯಾಕ್ ಸ್ಯಾರಿ ನೋಡಿ, ಅದು ಬ್ಲ್ಯಾಕು ಇದು ಬ್ಲ್ಯಾಕು, ಬ್ಲ್ಯಾಕ್ ಜಾಸ್ತಿ ತೊಗೊಂಡಿದ್ದೀನಿ. ಆಮೇಲೆ ಇದು ಕೊನೆ ಸೀರೆ, ಇದು ಬ್ಲ್ಯಾಕು, ಗ್ರೀನ್. ಇದು ಯಾರಿಗೂ ಇಷ್ಟ ಆಗಿಲ್ಲ, ನಾನೊಬ್ಳಿಗೆ ಇಷ್ಟ ಆಗಿದ್ದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದೆ. ಎಲ್ಲ ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಸಿರು ಸೀರೆ ಅಂದ್ಬಿಟ್ಟು ತೊಗೊಂಡಿದ್ದು ನಾನು. ಬಟ್ ಆದರೆ ಎಲ್ಲರಿಗೂ ಇದು ಬ್ಲ್ಯಾಕ್ ಥರನೇ ಅನ್ನಿಸ್ತು ಫೋಟೋದಲ್ಲೆಲ್ಲ, ಅಂದರೆ ಬ್ಲ್ಯಾಕ್ ಇಲ್ಲಿ ಲೇಸಿಂದ. ಬಟ್ ಇದು ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಿದೆ ಈ ಸ್ಯಾರಿಲೂ. ಚೆನ್ನಾಗಿದೆ. ಇದಿಷ್ಟು ಸ್ಯಾರಿಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು? ನನಗೆ ತುಂಬ ಇಷ್ಟ ಆಗಿದ್ದು ಆರೆಂಜ್ ಮತ್ತು ಲ್ಯಾವೆಂಡರ್ ಇದೆಯಲ್ಲ, ಆ ಥರ. ಈ ಸಲ ನಾವು ಸೀರೆ ತಗೊಳಕ್ ಹೋಗ್ಬೇಕಾದ್ರೆ ಅದೇ ಅಂಗಡಿ ಹುಡ್ಕೊಂಡು ಹೋದ್ವಿ, ಬಟ್ ನಮ್ಗೆ ಅಂಗಡಿ ಕನ್ಫ್ಯೂಸ್ ಆಗಿ ಸಿಕ್ಲಿಲ್ಲ ಅಂಗಡಿ. ಸೊ ಈ ಸಲ ಅದೇ ಅಂಗಡಿಗೆ ಹೋಗಿ ಆ ಥರನೇ ತರೋಣ ಅನ್ಕೊಂಡಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕಲ್ಲ ಅಶ್ವಿನಿ? ನಂದೇನು ಶಾಪಿಂಗ್ ಇಲ್ಲ, ಮುಗ್ದೋಯ್ತು. ಹಬ್ಬದ ದರ್ಬಾರು ಮುಗಿಸ್ಬಿಟ್ಟಿದ್ದೀನಿ. ಇಲ್ಲೇ ಹಬ್ಬ ಮಾಡ್ತಾರೆ, ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ಇವರು, ವ್ರತ ಮಾಡೋದು ಇವರು. ನಾನು ಸುಮ್ಮನೆ ಪಕ್ಕದಲ್ಲಿರ್ತೀನಿ. ನಾನು ಯಾಕೆ ಸ್ಯಾರಿ ತಗೊಂಡ್ಲಿ? ಈ ಸಲ ನಾನು ಇದೇ ಥರ ತರೋದು. ಹೌದಾ? ನಾವಿಬ್ರು ಒಂದೇ ಮೋಯ್ತಾ? ಹೀಗೆ
ನಾವು ತೋರಿಸಿದ ಇಷ್ಟು ಸ್ಯಾರಿಲಿ ಎಲ್ಲ ಸ್ಯಾರಿ ಇಷ್ಟಪಟ್ಟೆ ತೊಗೊಂಡಿರೋದು. ಆದರೆ ಅದರಲ್ಲಿ ಸ್ಪೆಷಲ್ ಸ್ಯಾರಿ ಅಂದರೆ ನನಗೆ ಇದು ಕಮ್ಮಿ ಬಜೆಟಲ್ಲಿ ರಿಚಾಗಿ ಕಾಣಿಸೋಂಥ ಸ್ಯಾರಿ ನನಗೆ ತುಂಬ ಇಷ್ಟ. ಅದಕ್ಕೆ ಸೊ ಈ ಸ್ಯಾರಿ ಇಷ್ಟ ಆಗಿದೆ. ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಕಮೆಂಟ್ ಮಾಡಿ. ನಮ್ಮ ಅತ್ತಿಗೆಗೆ ಈ ಸ್ಯಾರಿ ಇಷ್ಟ ಆಗಿದೆ ಅಂತೆ. ನಾನು ಈ ಸಲ ಹಬ್ಬಕ್ಕೆ ಇದೇ ಥರ ಟೈಪಲ್ಲಿ ತಗೋಬರೋಣ ಅಂದ್ಕೊಂಡಿದ್ದೀನಿ. ಹೋಗೋಣ. ಅಂಗಡಿ ಹೆಸರು ಕಂಡಿಡ್ದಿದ್ದೀನಿ. ಹಾಂ, ಅಂಗಡಿ ಹೆಸರು ಕಂಡಿಡ್ಕೊಂಡಿದ್ದಾರೆ. ಸೊ ಇದೇನು ಅಷ್ಟು ಜಾಸ್ತಿ ಇಲ್ಲ. ಈ ಸಲ ಸಿಂಪಲ್ಲಾಗೆ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಅಲ್ವಾ ಅಶ್ವಿನಿ? ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ಸೊ ನಾನು ಈ ಕಲರ್ ತೊಗೊಳ್ಳಲ್ಲ, ಬಟ್ ಈ ಟೈಪಲ್ಲಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸಾಫ್ಟಾಗೆ ಚೆನ್ನಾಗೆ ರಿಚಾಗಿ ಕಾಣಿಸ್ತಾ ಇದೆ. ಏನು ಒಂದು 2,000 ಎರಡೂವರೆ ಅನಿಸುತ್ತೆ. ಹುಡ್ಕೋಣ. ಈ ಸಲ ರೇಷ್ಮೆ ಸೀರೆ ತಗೊಳ್ಳೋದು ಬೇಡ ಅನ್ಕೊಂಡಿದ್ದೀನಿ. ಏಕೆ ಅಂತ ಅಂದರೆ ಪ್ರತಿ ಸಲ ರೇಷ್ಮೆ ಸೀರೆ ತಗೊಂಡ್ರು ಹಾಕಲ್ಲ, ಏನಿಲ್ಲ. ಸೊ ಈ ಥರದ್ದಾದ್ರೂ ತಗೊಂಡ್ರೆ ಸೀರೆ ಹಂಗೆ ಇಟ್ಟಿದ್ದಾರೆ. ವಿಡಿಯೋಸ್ಗಾದ್ರೂ ಹಾಕೋಬೋದು, ಎಲ್ಲಾದ್ರೂ ಹೊರಗಡೆ ಹೋದಾಗಾದ್ರೂ ಹಾಕೋಬೋದು. ಸೊ ಅದಕ್ಕೋಸ್ಕರ ಈ ಸಲ ಸಿಂಪಲಾಗಿ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ತಗೊಂಡಾಗ ತೋರಿಸ್ತೀನಿ. ನಂಗೆ ಶಾಪ್ ಹೆಂಗೆ ಮಿಸ್ ಆಗುತ್ತೆ ಅಂದರೆ, ನಾನು ಈ ಸ್ಯಾರಿ ಇದು ಶಾಪ್ ನೇಮ್ ಹೇಳಿದೆ, ನಮ್ಮ ಯಜಮಾನ್ರು ಕರ್ಕೊಂಡು ಹೋದ್ರು. ಹಿಂದಿಂದೆ ನಾನು ಸುಮ್ಮನೆ ಹೋಗ್ತಿದ್ದೆ. ನಾನು ಎಲ್ಲೂ ಆ ಕಡೆ ಈ ಕಡೆ ನೋಡಿಲ್ಲ, ನಂಗೆ ಗೊತ್ತಿಲ್ಲ. ಒಂದೇ ರೋಡಲ್ಲಿ ಎಷ್ಟು ಹುಡುಕ್ಸಿದ್ದೀನಿ ನಾನು ಈ ಮಾರ್ಕೆಟು ಅಂದರೆ. ಮೊನ್ನೆ ನಾನು ಬರ್ತಡೇ ಶಾಪಿಂಗ್ ಹೋದಾಗ ಲಾಸ್ಟಲ್ಲಿ ಸಿಗದಿದ್ರೆ ಅಶ್ವಿನಿ ಬಾ ಯಾವುದೋ ಒಂದು ತಗೋತೀನಿ ಅಂದ್ಬಿಟ್ಟು ಪಾಪ ಗ್ರೀನ್ ಸ್ಯಾರಿ ತಗೊಂಡಿದ್ದು. ಹುಡುಕಿದ್ವಿ ಮಾತ್ರ, ಬಟ್ ನಮಗೆ ಗೊತ್ತಾಗಿಲ್ಲ ಅಂಗಡಿ. ಅದು ಸಂಡೇ ಟೈಮು ಬೇಗ ಕ್ಲೋಸ್ ಆಗುತ್ತೆ ಮಾರ್ಕೆಟು. ಹೌದು, ಆಲ್ಮೋಸ್ಟ್ 50% ಅಂಗಡಿಗಳು ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಶಾಪಿಂಗ್ ಮುಗಿಸೋ ಅಷ್ಟರಲ್ಲಿ. ದೊಡ್ಡ ದೊಡ್ಡ ಅಂಗಡಿಗಳು ಮಾತ್ರ ಮೇನ್ ರೋಡಲ್ಲಿ ತೆಗ್ದಿತ್ತು ಅಷ್ಟೇ. ಚಿಕ್ಕ ಶಾಪೆಲ್ಲ ಚಿಕ್ಕ ಶಾಪಲ್ಲಿ ತೊಗೊಂಡಿದ್ದು. ಒಳಗಡೆ ದೊಡ್ಡ ಶೋರೂಮ್ಗಳಿಗಿಂತ ಚಿಕ್ಕ ಅಂಗಡಿಗಳಲ್ಲೇ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಅಷ್ಟೇ, ಬಟ್ಟೆಗಳು ಅಷ್ಟೇ ಅಲ್ಲೇ. ಸೊ ನೆಕ್ಸ್ಟ್ ನಾವು ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗಲ್ಲಿ ಸಿಗ್ತೀವಿ. ಏನೇನು ಸೀರೆ ತೊಗೊತೀವಿ. ಆ್ಯಕ್ಚುಲಾಗಿ ನಾನು ತಗೊಳಲ್ಲ ಅಂತ ಇರ್ತೀನಿ. ಹೋದ್ಮೇಲೆ ಜಾಸ್ತಿ ಅವರೇ ತಗೊಂಡ್ಬಿಟ್ಟಿರ್ತೀನಿ. ನನಗೆ ಏನು ಅಂದರೆ ಸ್ಯಾರಿ ಅಂದರೆ ತುಂಬ ಇಷ್ಟ. ಗ್ರೀನ್ ಇಷ್ಟ ಐತೆ ನನಗೆ, ಗ್ರೀನ್ ಮತ್ತು ಪಿಂಕ್. ಹೌದು, ಇದಾ ನೋಡಿ, ನಮ್ಮ ಮೊಹಿತಂಗೂ ಇಷ್ಟ ಆಯ್ತಂತೆ. ಇದು ನಮ್ಮ ಮೊಹಿತಂಗೆ ಇಷ್ಟ ಆಯ್ತಂತೆ. ಪಾಪ ಅವಳು ಇಷ್ಟ ಹೇಳ್ತಿದ್ದಾಳೆ. ನೀವೆಲ್ಲ ನಿಮ್ಮ ಕಮೆಂಟಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಕಮೆಂಟ್ ಮಾಡಿ. ಆಯಿತು, ನಮ್ಮದು ಇಟ್ಟಿರೋ ಅಂಥ ಫ್ಯಾನ್ಸಿ ಸ್ಯಾರಿ ಕಲೆಕ್ಷನಲ್ಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್ ಹೇಳು.